ಇವತ್ತು ವೆರಿ ಸ್ಪೆಷಲ್ ಡೇ. ನಮ್ಮನೆಗೆ ಪವರ್ಫುಲ್ ಮಾರಮ್ಮ ದೇವಿ ಬರ್ತಿದೆ. ಸಖತ್ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಮನೆ ಕೂಡ ರೆಡಿ ಆಗಿದೆ. ಹಾಗೇನೆ ಕಳಶ ತಗೊಂಡು ನಾವು ಹೋಗ್ತಾ ಇದೀವಿ. ರಾಗಿ ಮುಂದಳ್ಳಿಯಿಂದ ಮಾರಮ್ಮ ನಮ್ಮ ಊರಿಗೆ ಬಂದಿದ್ದಾಗಿದೆ. ನಮ್ಮ ಊರಲ್ಲಿ ಗಣೇಶ ಗುಡಿ ಇದೆ. ಅಲ್ಲಿ ಮೊದಲು ದೇವರು ಬಂತು. ಅಲ್ಲಿ ನಾವು ಪೂಜೆ ಮಾಡ್ಕೊಂಡು ಇದೀಗ ನಮ್ಮನೆಗೆ ತಗೊಂಡು ಹೋಗ್ತಾ ಇದೀವಿ. ರಾಗಿ ಮುಂದಳ್ಳಿ ಮಾರಮ್ಮ ಬಗ್ಗೆ ಹೇಳೋದಾದ್ರೆ ಸಖತ್ ಪವರ್ಫುಲ್ ಗಾಡ್ ಅಂತಾನೆ ಹೇಳ್ಬೋದು. ನಮ್ಮ ದೊಡ್ಡ ಕಷ್ಟಕ್ಕೆ ಪರಿಹಾರ ಕೂಡ ನಮ್ಮ ದೇವಿ ಕೊಡುತ್ತೆ. ರಾಗಿ ಮುಂದಳ್ಳಿ ಮಾರಮ್ಮ ಎಲ್ಲಿಂದ ಬಂತು ನಿಮ್ಗೆ ಗೊತ್ತಾ? ಕುಣಿಗಳ ಹತ್ರ ರಾಗಿ ಮುದ್ದಳ್ಳಿ ಅಂತ ಊರಿದೆ. ಅಲ್ಲಿಂದ ಈ ಮಾರಮ್ಮ ಬಂತು. ರಾಗಿ ಮುದ್ದಳ್ಳಿ ಮಾರಮ್ಮ ನಮ್ಮ ಮನೆ ದೇವರು. ನಮ್ಮಮ್ಮ ಬೇಡ್ಕೊಂಡಿದ್ರು ರಾಗಿ ಮುದ್ದಳ್ಳಿ ಮಾರಮ್ಮನ ಮನೆ ಕಟ್ಸಾದ್ಮೇಲೆ ನಾನು ಕರೆಸ್ತೀನಿ ಅಂತ. ಅದು ಪೂರೈಕೆ ಆಗಿರ್ಲಿಲ್ಲ ಅವಾಗ. ಇವಾಗ ಟೈಮ್ ಬಂತು. ಅದಕ್ಕೆ ನಾವು ರಾಗಿ ಮುದ್ದಳ್ಳಿ ಮಾರಮ್ಮನ ಇವಾಗ ಕರೆಸಿದ್ವಿ. ದೇವ್ರ ಹತ್ರ ನಾವು ಕ್ಷಮೆ ಕೇಳ್ತೀವಿ. ಅವಾಗ್ಲೇ ಕರೆಸ್ಬೇಕಾಗಿತ್ತು, ಆದ್ರೆ ಅವಾಗ ಡೇಟ್ ಕ್ಲಾಶ್ ಆಗೋಯ್ತು ಅಂತ 3 ವರ್ಷ ಆದ ನಂತರ ನಾವು ಕರೆಸಿದ್ವಿ. ನಮ್ಮನೆಗೆ ನಮ್ಮ ಮಾರಮ್ಮ ಬಂದ ನಂತರ ನಮ್ಮಮ್ಮಗಂತೂ ಸಖತ್ ಖುಷಿ ಆಯ್ತು. ನಮಗೂ ಕೂಡ ಸಖತ್ ಖುಷಿ ಆಯ್ತು. ಹಾಗೇನೆ ದೊಡ್ಡದಾಗಿ ಪೂಜೆ ಕೂಡ ನಡೀತು ಅಂತಾನೆ ಹೇಳ್ತೀನಿ. ನಾಳೆಯ ಊಟಕ್ಕೆ ಇವತ್ತಿಂದಾನೇ ಪ್ರಿಪರೇಷನ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಭಟ್ರು ಮಾಡ್ತಾ ಇರೋದೇನಪ್ಪ ಅಂದ್ರೆ ಬಾದುಷಾ ಹಾಗೇನೆ ಎಲ್ಲ ತರಕಾರಿ ಕೂಡ ಕಟ್ ಮಾಡ್ಕೊಂತ ಇದ್ದಾರೆ. ಇವತ್ತಿನ ನೈಟ್ ಊಟಕ್ಕೆ ನಾವು ಮಾಡಿಸಿರೋದೇನಪ್ಪ ಅಂದ್ರೆ ಅನ್ನ ಸಾಂಬಾರು, ಪಲ್ಯ, ಕೋಸಂಬರಿ ಕೂಡ ಇತ್ತು. ಸಕ್ಕದಾಗಿತ್ತು ಅಂತ ಹೇಳ್ಬೋದು ನೈಟ್ ಊಟ. ಫ್ರೆಂಡ್ಸ್, ನೇಬರ್ಸ್, ರಿಲೇಟಿವ್ಸ್ ಎಲ್ಲ ಕೂಡ ಬಂದಿದ್ರು. ಸೂಪರ್ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ ನ ತಪ್ಪದೆ ಇವಾಗಲೇ ಫಾಲೋ ಮಾಡಿ.